ದೇವ್ರ ವಾರ್ತೆಗಳು ಏನು ಹೇಳ್ತದೆ, ನಮ್ಮ ಮತ್ತೆ ಆತನ ಕಡೆಗೆ ತಿರುಗಿಕೊಂಡು ನಾವು ಎಲ್ಲಿ ಬಿದ್ದಿದ್ದೀರೋ ನಿಮಗೆ ಗೊತ್ತು, ನನಗೆ ಗೊತ್ತು ನಾನು ಎಲ್ಲಿ ಬಿದ್ದಿದ್ದೀನಿ, ನಾನು ಏನು ಪಾಪ ಮಾಡಿದ್ದೀನಿ ಅಂತ. ಅದನ್ನು ನಾನು ಬಿಟ್ಟು ಮತ್ತೆ ಆತನ ಕಡೆಗೆ ನಾನು ತಿರುಗುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ ಅಂತಲೇ ಈ ವಾರ್ತೆಯಲ್ಲಿ ಹೇಳ್ತದೆ. 30ನೇ ಅಧ್ಯಾಯದಲ್ಲಿ ಧರ್ಮೋಪದೇಶ ಕಂಡ 30ನೇ ಅಧ್ಯಾಯದಲ್ಲಿ 10ನೇ ವಾರ್ತೆಯಲ್ಲಿ ಹೇಳ್ತದೆ, ನಿಮ್ಮನೆ ವಿಷಯವಾಗಿಯೂ ತಿರುಗಿ ಸಂತೋಷಪಟ್ಟು ನಿಮಗೆ ಮೇಲನ್ನುಂಟು ಮಾಡುವೆನು. ನಾನು ಈಗ ನಿಮಗೆ ಬೋಧಿಸಿದ ಧರ್ಮೋಪದೇಶವು ನಿಮಗೆ ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ, ಹೊಂದಿಕೊಳ್ಳುವುದಕ್ಕೆ ಅಸಾಧ್ಯವಾದದ್ದೂ ಅಲ್ಲ. ಇದು ಮೇಲನ ಲೋಕದಲ್ಲಿರುವ ಮಾತಲ್ಲ, ನಮಗೋಸ್ಕರ ಮೇಲನ ಲೋಕವನ್ನು ಏರಿ ಅದನ್ನು ತಿರುಗಿ